ಒಂದು ಮೆಡಿಟೇಷನ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನಿಮಗೆ. ಯೂಟ್ಯೂಬ್ ಮೇಲೆ ಮೆಡಿಟೇಷನ್ ಎದಕ್ಕೆ ಮಾಡಬಾರ್ದು ಅಂತ ಹೇಳಿ, ನಾನು ನನ್ನ ಹೆಂಡತಿ ನನ್ನ ಮಗ ಸೇರಿ ಒಂದು ಮೆಡಿಟೇಷನ್ ಮಾಡತ್ತಿದ್ದೀವಿ ರೀ. ಎಲ್ಲರಿಗೂ ಗೊತ್ತಲ್ಲ, ನಮ್ಮ ಶರೀರದೊಳಗೆ 7 ಚಕ್ರ ಎಲ್ಲ ಓಪನ್ ಆಗಬೇಕು ಅವು ಇವು ಅಂಥೇಳಿ ಭಾಳ ಹೇಳ್ತಾರಲ್ರಿ. ನಾವು ನಮ್ಮ ಚಕ್ರನೂ ಬಿಚ್ಕೊಂಡ್ರ ಆತ ಅಂತೇಳಿ ಕುಂತಿದ್ದೀವಿ ರೀ. ಇನ್ನೇನು ಕುಂತಿದ್ದೀವಿ ರೀ ಹೇಳ್ತೀನಿ, ಒಂದು 5 ನಿಮಿಷ ಆಯ್ತು, ಇನ್ನೇನು ಬೆಳಕು ಕಾಣ್ತೀವಿ ಅಂತ ಅನ್ನೋದ್ರಾಗ ಒಂದು ಆ್ಯಡ್ ಬಂತ್ರಿ. ಅದ್ರೊಳಗೆ ಯುವರ್ ರಿಟೈರ್ಮೆಂಟ್ ಶುಡ್ ಬಿ ಗುಡ್, ಫಾರ್ ದ್ಯಾಟ್ ಯು ನೀಡ್ ಟು ಡೂ ರಿಟೈರ್ಮೆಂಟ್ ಪ್ಲಾನಿಂಗ್ ಅಂತೇಳಿ. ಎಷ್ಟು ಮಂದಿ ರಿಟೈರ್ಮೆಂಟ್ ಪ್ಲಾನಿಂಗ್ ಮಾಡ್ರಿ ಇಲ್ಲಿ? ಯಾರೂ ಲಕ್ಷ ಕೊಟ್ಟಿಲ್ಲ, ಎಲ್ಲರೂ ನಮ್ಮಂಗೆ ಅದಿರ. ಹಂಗಂದ್ರೆ ನಾವು ಆಲ್ರೆಡಿ ರಿಟೈರ್ಮೆಂಟ್ ಟೈಮ್ದೊಳಗೆ ರಿಟೈರ್ಮೆಂಟ್ ಪ್ಲಾನಿಂಗ್ ಮಾಡಾಕತ್ತೀವಿ. ಅಲ್ಲಿಗೆ ಬಂದು ನಿಂತೈತ್ರಿ. ನಾವು ನೀವು ಮಿಲಿಯೋನಿಯರ್ ಆಗಾಕ ಒಂದು ಅಡ್ಡಿ ಐತ್ರಿ. ಏನು ಗೊತ್ತನ, ಇಲ್ಲ ಅಮೇರಿಕಾದೊಳಗೆ ರದ್ದಿ ಅವ್ರಿಲ್ಲ, ಅದರಿಂದ ನಾವು ಮಿಲಿಯೋನಿಯರ್ ಆಗಿಲ್ಲ. ಹೆಂಗಂತ ಕೇಳ್ರಿ, ಎಷ್ಟು ಲೆಟ್ರ್ ಕಳಿಸ್ತಾರ್ರಿ ಅಮೇರಿಕಾದಾಗ. ಮನಿಗೆ ಲೆಟ್ರ್ ಬಂದೇ ಬರ್ತಾವೆ. ರದ್ದಿ ಅವ ಏನರ ಇದ್ರೆ ಮಾರಿ ನೀವು ಮಿಲಿಯನಿಯರ್ ಆಗ್ಬೋದಾಗಿತ್ತು. ಹ್ಞೂ ಅಂತೀರ ಇಲ್ಲ ಅಂತೀರ? ಆ ಬ್ಯಾಂಕ್ ಆಫ್ ಅಮೇರಿಕಾದವ್ರಿ $1 ಇಂಟ್ರೆಸ್ಟ್ ಕೊಟ್ಟಾರ ನನಗೆ, $10 ಪ್ರಿಂಟೌಟ್ ಅಷ್ಟು ಮನಿಗೆ ಲೆಟ್ರ್ ಕಳಿಸ್ಯಾರ. ಏನು ಮಾಡ್ತೀರಿ, ಪ್ರಿಂಟೌಟ್ ಮೇಲೆ ಪ್ರಿಂಟೌಟ್ ಕೊಡ್ತಾರೆ. ಹಿಂಗೆ ರಿಟೈರ್ಮೆಂಟದ್ದು ಬಂತ್ರೆ ನಾನು ಬಾ ತಲೆ ಕೆಡಿಸ್ಕೊಂಡೆ, ಹಿಂಗಾದ್ರೆ ಹೆಂಗೆ ಅಂಥೇಳಿ. ನನ್ನ ನಸೀಬ್ದಾಗ ಭಗವಂತ ರಿಟೈರ್ಮೆಂಟ್ ಬರದೇ ಇಲ್ಲರಿ. ನಾನು ಇದು ಹಾಕಿದ್ದೀನಿ ರೀ, ಏನದು ಇಂಟೆಲ್ದಾಗ ಸ್ಟಾಕ್ ತೊಗೊಂಡಿನಿ ರೀ. ಇಂಟೆಲ್ ಕಂಪ್ನಿ ಎಷ್ಟು ಮಂದಿಗೆ ಗೊತ್ತ್ರಿ? ಇಲ್ಲೇ ಸಾಫ್ಟ್ವೇರ್ದವ್ರು, ಸ್ಟಾಕ್ದವ್ರು. ಇಂಟೆಲ್ ರೊಕ್ಕ ಹಾಕಿದ್ದೀನಿ ರೀ. ಸ್ಟಾಕ್ ಹೇಳ್ತೀನಿ, ಮ್ಯಾಲೆ ಬರ್ಬೇಕಿಲ್ರಿ, ಅದ್ರ ಮಗ್ಗಲ ಮನಿ NVIDIAದ ಸ್ಟಾಕ್ ಏರ್ತ್ರಿ. ನಂದು ಡೂಬಾ ಆತೆಲ್ಲ ಆತು ಬಿಡು, ಭಗವಂತನ ಏನೋ ಇಚ್ಛಾ ಇಲ್ಲ ಅಂತ ಅನ್ಕೊಂಡೆ. ಟೆಸ್ಲಾ ಕಾರ್ ತೊಗೊಂಡಿನಿ ರೀ. ಅಲ್ರಿ ಹೇಳಿ ಮಾಡಿಸಿದಂಗೆ ಅದ್ರ ಪ್ರೈಸ್ ಕಡಿಮೆ ಆತ್ರಿ ಟೆಸ್ಲಾದ್ದು ಒಂದೇ. ಭಗವಂತಗೆ ನನ್ನ ಮೇಲೆ ಏನು ಶಿಟ್ ಅಂತೀನಿ. ಆಮೇಲೆ ನನಗೆ ಗೊತ್ತಾತ್ರಿ, ಭಗವಂತ ನನ್ನ ನಸೀಬ್ದಾಗ ಎದಕ್ಕೆ ರಿಟೈರ್ಮೆಂಟ್ ಬರ್ದಿಲ್ಲ ಅಂತ ಹೇಳಿ. ನನಗೆ ತಲೆ ಮೇಲೆ ಕೂದಲು ಜಾಸ್ತಿ ರೀ, ಅದಕ್ಕೆ ಬರ್ದಿಲ್ಲ. ಎಲ್ಲರೂ ವಿಚಾರ ಮಾಡತ್ರಿನ ಹೆಂಗೆ ಅದಕ್ಕೆ ರಿಟೈರ್ಮೆಂಟಿಗೆ ಏನು ಸಂಬಂಧ ಅಂತ ಹೇಳಿ. ಇಲ್ಲಿ ಕೂದಲು ಜಾಸ್ತಿ ಆದವು ನೋಡ್ರಿ, ರಿಟೈರ್ಮೆಂಟ್ ಅಂತ ಬರ್ಯಾಕ ಜಗನ ಉಳಿಲಿಲ್ಲ, ಹನಿ ಬಾರ ಹನಿ ಮೇಲೆ ಬರ್ಯಾಕ. ಅದಕ್ಕೆ ಭಗವಂತ ಹನಿ ಬಾರ ಬರ್ಯಾಕಬೇಕಾದ್ರೆ ಹನಿ ಮೇಲೆ ಜಗ ಉಳಿಲಾರ್ದಕ್ಕೆ ಅದು ರಿಟೈರ್ಮೆಂಟ್ ಚಾಪ್ಟರ್ ಕಿತ್ತು ಒಗೆದ್ಬಿಟ್ಟ. ಹಾಗಾಗಿ ನನ್ನ ರಿಟೈರ್ಮೆಂಟ್ ನಿಂತೈತೆ ಆ್ಯಕ್ಚುಲಿ. ಇಲ್ಲಾಂದ್ರೆ ಕಂಡಪಟ್ಟಿ ರೊಕ್ಕ ಮಾಡಿರೋವನ್ನ ಎಷ್ಟೊತ್ತಿಗೆ ಬಜಾ ಬರತೈತೆ. ಇನ್ನು ಮಾತಾಡ್ಬೋದಾ, ಇನ್ನು ಹೋಗ್ಲೆ? ಹಾಂ, ಹಿಂಗೆ ಮಾಡ್ಕೋತ ಏನಾಯ್ತು ರೀ. ಆಮೇಲೆ ಹೆಂಡತಿಗೆ ಒಂದಿಟ್ಟು ಬೈದೆ, ನೋಡು ನಿಂದು ಪಗಾರ ಬಂದಿದ್ದು ನೀ 401(k)ದಾಗ ಹಾಕಿಲ್ಲ, ನೀ ಏನು ಲೆಕ್ಕನ ಮಾಡಂಗಿಲ್ಲ, ಹಂಗೆ ಹಿಂಗೆ ಅಂತೇಳಿ ಬೈದೆ. ಆಮೇಲೆ ನಿಮ್ಮ ಸ್ಪಾನ್ಸರರ್ ಅನಿಲ್ ಹಾಲಪ್ಪವ್ರಿಗೆ ಫೋನ್ ಮಾಡಿದೆ ನಾನು. ಅವಾಗ ರೊಕ್ಕದ್ದೆಲ್ಲ ಲೆಕ್ಕ ಹಾಕಿಬಿಡುನು ಅಂತ ಹೇಳಿ. ಮತ್ತು ಹಿಂಗೆ ರೀ ರಿಟೈರ್ಮೆಂಟ್ ಪ್ಲ್ಯಾನಿಂಗ್ ಮಾಡ್ಬೇಕು ಅದೆಲ್ಲ ಅಂತೇಳಿ ಅವಾಗ ಆ್ಯಕ್ಷನ್ ತೊಗೊಳವ ನೋಡ್ರಿ. ಆಮೇಲೆ 3 ಮಂದಿ ಕೂಡಿ ಹೊಗಳಿದೀವಿ ರೀ ಯೂಟ್ಯೂಬಿಗೆ ಎಲ್ಲ ಗೊತ್ತು ನೋಡ್ರಿ. ನಿಮಗೆ ಯಾವ ವಯಸ್ಸಿಗೆ ಏನು ಬೇಕು, ರಿಟೈರ್ಮೆಂಟ್ ಯಾವಾಗ ಬೇಕು ಎಲ್ಲ ಗೊತ್ತು. ಒಪ್ತೀರಾ ಯೂಟ್ಯೂಬಿಗೆ ಎಲ್ಲ ನಮ್ದು ಗೊತ್ತಂತ ಹೇಳಿ? ಹೌದಾ ಇಲ್ಲ? ಯೂಟ್ಯೂಬಿಗೆಲ್ಲ ಗೊತ್ತಿರ್ತತಿಲ್ರಿ, ನೋಡ್ರಿ ಇಲ್ಲಿ ಯೂಟ್ಯೂಬ್. ಮತ್ತು ಹ್ಞೂ ಅನ್ರಿ ಜೋರಂಗೆ. ಹಾಂ, ಹಿಂಗೆ ಹೇಳ್ರಿ. ಹಂಗೆ ಮತ್ತು ಆಯ್ತು ಸರಿ, ಮೆಡಿಟೇಷನ್ ಮುಂದೆ ಮಾಡೋಣ ಅಂಥೇಳಿ ರಿಟೈರ್ಮೆಂಟ್ ಆ್ಯಡ್ ಮುಗೀತ್ರೆ ಇನ್ನೇನು ಕಣ್ಣು ಮುಚ್ಕೊಂಡು ಕುಂತೀವ್ರಿ. ಹೇಳ್ತೀನಿ, ನೆಕ್ಸ್ಟ್ ಆ್ಯಡ್ ಬಂತ್ರಿ. ಯುವರ್ ಚೈಲ್ಡ್ ನೀಡ್ಸ್ these 3 ಥಿಂಗ್ಸ್ ಟು ಗೆಟ್ ಇನ್ ಟು ಎನಿ ಗುಡ್ ಕಾಲೇಜ್ ಅಂತೇಳಿ. ಮಕ್ಕಳದೊಂದು ಚಿಂತೆ ಅಲ್ರಿ ಅಮೇರಿಕಾದಾಗ. ನನಗೆ ಭಾಳ ಟೆನ್ಷನ್ ಆಯ್ತು. ನಮಗೆಲ್ಲ ಸಣ್ಣವ್ರಿದ್ದಾಗ ಏನು ಕಲಿಸಿದ್ರಿ, ಬರಬೇಕಾದ್ರೆ ನೀವು ಕೈಯಾಗಿ ಏನು ತೊಗೊಂಡು ಬಂದಿರಿ, ಹೋಗ್ಬೇಕಾದ್ರೆ ಏನು ಹೋಗ್ಕಿರಿ ಕೈಯಾಗಿ ತೊಗೊಂಡು ಅಂತ ಹಿಂಗೆ ಕಲ್ತೀವಿಲ್ರಿ ನಾವೆಲ್ಲ. ಸುಳ್ಳ್ರಿ, ಈಗಿನ ನಮ್ಮ ಹುಡುಗರು ಬಂದಿರ್ತಾರೆ ಕೈಯಾಗಿ ತೊಗೊಂಡು. ಅವ್ರು ಹೊಟ್ಟೆಯಾಗಿಂದನೇ ಲ್ಯಾಪ್ಟಾಪ್ ತೊಗೊಂಡ್ಬಂದಿರ್ತಾರೆ ರೀ. 3 ವಯಸ್ಸಿಗನ ಚಾಲು ಮಾಡಿರ್ತಾರೆ ಲ್ಯಾಪ್ಟಾಪ್ ಕಲಿಯೋದು. ನಿಮಗೂ ಗೊತ್ತಿಲ್ಲ. ಈಗ 7ನೇ ತದಾಗ ಹುಡುಗರು ಕಂಪ್ನಿ ಹಾಕಕತ್ತಾರ. 10ನೇ ಅಂತಂದ್ರೆ ಅವ್ರು ಹೈಸ್ಕೂಲ್ದಾಗ ಕಾಲೇಜದ್ದು ಎಲ್ಲ ಓದಿ ಮುಗಿಸಿಬಿಟ್ಟಿರ್ತಾರೆ ರೀ. ಅಷ್ಟು ಮುಂದುವರೆದಾರ ಹುಡುಗರು. ನನ್ನ ಮಗಗೆ ಹಚ್ಚಿ ಬೈದನ್ರಿ, ನೋಡಿ ಎಲ್ಲಿ ಹೋಗೈತಿ ಮಂದಿ, ನೀ ಇನ್ನೂ ಇಲ್ಲೇ ಕುಂತಿ, ನೀ ಒಂದು ಕಲ್ತಿಲ್ಲ ಏನು ಮಾಡೋದು ಅಂತೇಳಿ ಬೇಷ್ ಬೈದನ್ರಿ. ಆಮೇಲೆ ನಾ ಆ್ಯಕ್ಷನ್ ತೊಗೊಳಿದ್ರು ಭಾಳ ಮುಂದೆ ನೋಡ್ರಿ. ಹಾಗಾಗಿ ಬಡ ನಾನು ಮತ್ತು ಕೌನ್ಸಿಲರ್ನ ಅವತ್ತ ಹಿಡ್ದನ್ರಿ. ಯೂಟ್ಯೂಬಿಗೆ ಎಲ್ಲ ಗೊತ್ತ ಹೌದಂತೀರ? ಯಾವಾಗ ನಿಮಗೆ ಮಕ್ಕಳು ಹಾಕವು ಏನು ಬೇಕು ಎಲ್ಲರೂ ಒಪ್ಕೋತೀರ ಇಲ್ಲ? ಯೂಟ್ಯೂಬ್ಗೆಲ್ಲ ಬೇಕಿಲ್ರಿ, ಗೊತ್ತಿಲ್ರಿ? ಹಾಂ, ಇನ್ನೇನು ಕುಂತಿದ್ದೀನಿ ರೀ. ಮೆಡಿಟೇಷನ್ ಮುಂದುವರಿತು. ಸಹಸ್ರಹಾರ ಚಕ್ರ ಅಂದ್ರೆ ತಲೆ ಮೇಲೆ ನೆತ್ತಿ ಮೇಲೆ ರೀ ಭಗವಂತ ಆಶೀರ್ವಾದ ಕೊಡೋ ಟೈಮ್ ರೀ. ಬೆಳಕು ಕಾಣಸಾಕತ್ತಿತ್ತು. ಅದ ಟೈಮಿಗೆ ಹೇಳ್ತೀನಿ ರೀ ಬಂತು ನೋಡ್ರಿ. ಇವ್ರು ಹೇಳಿದ್ರು ಗುರುಗಳು, ಎಲ್ಲ ಶೂನ್ಯ ಅಂತ ಹೇಳಿದ್ರಿ. ಒಂದು ಆ್ಯಡ್ ಬಂತು, 024 ಬೇಜಾರಾದರೆ ನನಗೆ ಕರೆ ಮಾಡಿ ಕಾಯ್ತಾ ಇರ್ತೀನಿ ಅಂತೇಳಿ. ಅದ ಟೈಮಿಗೆ ಬರ್ಬೇಕ್ರ ಸುಮ್ಮ ಕುಂತೆ. ನಾನು ಹೆಂಡತಿ ನಾನು ನೋಡಿ ಅಂದ್ಲು, ಯೂಟ್ಯೂಬಿಗೆಲ್ಲ ಗೊತ್ತು ನಿಮಗೆ ಯಾವಾಗ ಏನು ಬೇಕು ಅಂಥೇಳಿ. ಈ ಪಾಸ್ವರ್ಡ್ ಜೊತೆ ಕ್ಯಾಪ್ಚಾ ಫ್ರೀ ಇದ್ದಂಗೆ ಹಿಂದಿಂದ ನನ್ನ ಮಗ ರೀ. ಹೌದಮ್ಮ, ಅದೆಲ್ಲ ಹಿಸ್ಟ್ರಿ ನೋಡೇ
ಆ್ಯಡ್ ತೋರಿಸ್ತೈತಿ ಅಂತೇಳಿ. ಇಂಥ ಒಳ್ಳೆಯ ನಮ್ದು ಮೆಡಿಟೇಷನ್ ಎಕ್ಸ್ಪೀರಿಯನ್ಸ್. ಸೊ ಯೂಟ್ಯೂಬ್ ಹಚ್ಕೊಂಡು ದಯವಿಟ್ಟು ಯಾವುದು ಮೆಡಿಟೇಷನ್ ಮಾಡಕ್ಕೆ ಹೋಗ್ಬೇಡ್ರಿ. ನಮ್ದು 3 ನಿಮಿಷ ಮತ್ತು ಮುಂದಿನ ಪ್ರೋಗ್ರಾಮ್ ಬಿಟ್ಟ ಸ್ಥಳ ತುಂಬಾಕ್ ಮತ್ತೆ ಬರ್ತೀವಿ ಅಂತ. ಧನ್ಯವಾದ.